ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಎಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ರೆಡಿ ಆಗಿದ್ದೀನಿ. ಯಾಕೆಂದರೆ ನಾನು ಇವತ್ತು ಹೊರಗಡೆ ಹೋಗಿದ್ದೆ. ಏನಕ್ಕೆ ಅಂತೆಲ್ಲ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರೆಸಿಪಿ ವಿಡಿಯೋನ ಹಾಕ್ತೀನಿ. ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನಾವಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀವಿ. ಅಂದರೆ ಬೆಂಡೆಕಾಯಲ್ಲಿ ಥರ ಥರ ಡಿಶ್ ಮಾಡ್ತಾರೆ, ಬಟ್ ನಾವಿವತ್ತು ಮಸಾಲೆ ಗೊಜ್ಜು ಮಾಡ್ತಾಯಿದ್ದೀವಿ. ಆ್ಯಂಡ್ ಕೆಲವೊಬ್ಬರು ಬೇಳೆ ಸಾಂಬಾರು ಮಾಡ್ತಾರೆ, ನಾವು ಮಾಡ್ತೀವಿ ಬೇಳೆ ಸಾಂಬಾರು ಪಲ್ಯ ಎಲ್ಲ. ಬಟ್ ಇವತ್ತು ನಾವು ಮಸಾಲೆ ಗೊಜ್ಜು ಮಾಡ್ತಾಯಿದ್ದೀವಿ. ಫಸ್ಟ್ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಅದಾದ್ಮೇಲೆ ನಾವು ಆಲ್ರೆಡಿ ಬೆಂಡೆಕಾಯಿನ ನೆನೆಸಿಟ್ಟಿದ್ವಿ. ಸೊ ನಮ್ಮಪ್ಪ ಎಕ್ಸ್ಟ್ರಾ ಕ್ವಾಂಟಿಟಿ ತಂದುಬಿಟ್ಟಿದ್ರು ಅಂತ ಸ್ವಲ್ಪ ಎತ್ತಿಡ್ತಾಯಿದ್ವಿ ಪಲ್ಯ ಮಾಡ್ಕೊಳ್ಳೋಣ ಅಂತ. ಸೊ ನಮಗೆ ಬೇಕಾಗಿರೋ ಅಷ್ಟು ತೊಳೆದು ನಾವು ಒಂದು ಬಟ್ಟೆಯಲ್ಲಿ ಹಾಕಿ ಇಟ್ಟು ಅದು ಒಣಗಾದ್ಮೇಲೆ ಅದನ್ನು ಒರೆಸ್ಕೊಂಡು ಲೈಕ್ ಒಂದರಲ್ಲಿ 2 ಭಾಗ ಮಾಡಿಟ್ಕೋಬೇಕಾಗತ್ತೆ. ಸೊ ಈ ಮಸಾಲೆನೆಲ್ಲ ನಾನು ಹುರಿದಿರೋ ಮಸಾಲೆನೆಲ್ಲ ಸೊ ನೀವು ಆಲ್ರೆಡಿ ನೋಡ್ಬೋದು. ಅಂದರೆ ನಾನು ಯಾವುದೇ ಹೇಳಿದ್ದೀನಿ, ಸೊ ಅದನ್ನು ನಾನು ತಿರ್ಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಅದನ್ನೇ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಆ್ಯಂಡ್ ಬೇಕಿದ್ದರೆ ಸ್ವಲ್ಪ ಸೋಂಪು ಹಾಕೋಬೋದು, ಇಲ್ಲ ನಾಟ್ ನೆಸಸರಿ. ಸೊ ಇವಾಗ ಒಂದು ಜಾರ್ಗೆ ಚಕ್ಕೆ, ಲವಂಗ ಮತ್ತು ತೆಂಗಿನಕಾಯಿ. ಸೊ ಚಕ್ಕೆ ಲವಂಗ ನೀವು ಹುರಿಯೋದಕ್ಕೆ ಹಾಕ್ಕೋಬೋದು, ಬಟ್ ನುಣ್ಣಗಾಗಲ್ಲ ಅಂತ ನಾನು ಜಾರಿಗೆ ಡೈರೆಕ್ಟಾಗಿ ಹಾಕ್ಕೋತಿದ್ದೀನಿ. ಬಿಕಾಸ್ ನಮ್ಮ ಜಾರು ಸ್ವಲ್ಪ ಶಾರ್ಪ್ ಇಲ್ಲ, ಅದಕ್ಕೋಸ್ಕರನೇ. ಸೊ ಇದಕ್ಕೇನೆ ಬೇಕಂದ್ರೆ 1-2-3 ಸೋಂಪು ಕಾಳು ಕೂಡ ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ. ಬಿಕಾಸ್ ಅದು ಒಂಥರ ಫುಲ್ ಮಸಾಲೆ ಥರ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು. ಸೊ ಚಕ್ಕೆ ಮತ್ತು ಲವಂಗ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆ ನಾವು ತೆಂಗಿನಕಾಯಿ ಹಾಕ್ಕೊಂಡು ಫಸ್ಟ್ ಇದನ್ನು ನುಣ್ಣಗೆ ರುಬ್ಕೊಬಿಡ್ಬೇಕಾಗತ್ತೆ. ಆ್ಯಂಡ್ ಅದು ಲಿಡ್ ಹಾಕೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಒದ್ದಾಡ್ತಾ ಇದ್ದೆ. ಆ್ಯಂಡ್ ಅದನ್ನೇ ಸ್ವಲ್ಪ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ ಇದು ಕುಕ್ಕಿಂಗ್ದೆ. ಸೊ ಚಕ್ಕೆ, ಲವಂಗ, ತೆಂಗಿನಕಾಯಿ ಇದನ್ನು ನಾನು ಚೆನ್ನಾಗಿ ರುಬ್ಬಿಟ್ಕೊಂಡು ಅದಾದಮೇಲೆ ನಾವು ಹುರಿದಿರೋ ಅಂಥ ಮಸಾಲೆನೂ ಸಹ ನಾನು ಹಾಕ್ಕೊಂಡು ಅದ್ರ ಜೊತೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ತೆಂಗಿನಕಾಯಿ, ಹುರಿದಿರೋ ಅಂಥ ಮಸಾಲೆನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಮಮ್ಮಿ ಬೆಂಡೆಕಾಯಿ ಹುರ್ಕೊತಾ ಇದ್ರು, ಬಿಕಾಸ್ ಬೆಂಡೆಕಾಯಿ ಅದು ಬಂಕ ಬಿಡಬೇಕಲ್ಲ, ಅದಕ್ಕೋಸ್ಕರನೇ. ಸೊ ನಾನು ಹೇಳ್ದಂಗೆ ಒಂದು ಬೆಂಡೆಕಾಯಿನ 2 ಪೀಸ್ ಮಾಡಿದ್ದೀವಿ ಅಷ್ಟೇ. ಇನ್ನು ಸಣ್ಣ ಬೆಂಡೆಕಾಯಿ ಇದ್ದರೆ ಹಾಗೇ ಹಾಕ್ಕೊಬಿಡಿ. ಹುರ್ಕೊಂಡಿದ್ದ ಪ್ಯಾನ್ಗೆ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ನಾವಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀವಿ. ಸೊ ಹುಳಿ ಇರಲಿ ಅಂತ ನಾವು ಇನ್ಫ್ಯಾಕ್ಟ್ ಎಲ್ಲ ಅಡುಗೆಗೂ ನಾವು ನಾಟಿ ಟೊಮೆಟೊನೇ ಯೂಸ್ ಮಾಡೋದು. ಸೊ 2 ನಾಟಿ ಟೊಮೆಟೊನ ನಾವು ಹುರಿಯೋಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಹುರಿದಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿ ಆಗಿಬಿಟ್ಟಿತ್ತು ಅಂತ ನಮ್ಮಮ್ಮ ಎತ್ತಿಡಿಸ್ತಾ ಇದ್ದಾರೆ, ಸಾರಿ. ಸೊ ಆಲ್ರೆಡಿ ನಾವು ಮಸಾಲೆ ರುಬ್ಬೋದಕ್ಕೆ ಧನಿಯಾ ಪುಡಿ ಹಾಕಿರೋದ್ರಿಂದ ಸಾಂಬಾರಿಗೇನು ಹಾಕೋ ಅಷ್ಟು ಬೇಡ, ಬಿಕಾಸ್ ನಾವು ರುಬ್ಬಿರೋದ್ರಲ್ಲೇ ಹಾಕಿದ್ದೀವಲ್ಲ ಧನಿಯಾ ಪುಡಿ, ಅದಕ್ಕೋಸ್ಕರನೇ. ಸೊ ಆ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಮಟನ್ ಮಸಾಲ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಹಾಕ್ಕೋಬೋದು. ಆ್ಯಂಡ್ ನಾವು ಬೇಸಿಕಲಿ ಜಾಸ್ತಿ ಮಟನ್ ಮಾಡೋದ್ರಿಂದ ನಾವು ಮಟನ್ ಮಸಾಲಾನ ಹಾಕ್ಕೋತಾ ಇದ್ದೀವಿ. ಬಿಕಾಸ್ ನಾವು ಯೂಶ್ವಲಿ ಚಿಕನ್ ಸಾಂಬಾರು ಅಷ್ಟಾಗಿ ಮಾಡಿದ್ರೆ ಇರಲಿ ಅಂತ ಒಂದೇ ಒಂದು ಪ್ಯಾಕೆಟ್ ತೊಗೊಂಬಂದಿಟ್ಟು ಅದು ತುಂಬ ದಿನವೇ ಆಯಿತು, ಅದನ್ನು ಮುಕ್ಕಾಲು ಖಾಲಿ ಮಾಡಿಲ್ಲ. ಸೊ ಮಟನ್ ಮಸಾಲಾನ ಹಾಕ್ಕೊತಾ ಇದ್ದೀವಿ. ಬೇಕಾದವರು ಇದಕ್ಕೆ ನೀವು ಚಿಕನ್ ಮಸಾಲಾನ ಹಾಕ್ಕೋಬೋದು, ಇಲ್ಲ ಯಾವುದೋ ಮಸಾಲ ಬೇಡ ಅಂದರೂ ಹಾಗೇ ಮಾಡ್ಕೋಬೋದು. ಬಿಕಾಸ್ ನಾವು ಆಲ್ರೆಡಿ ಎಲ್ಲ ಥರ ಮಸಾಲ ಹಾಕಿರೋದ್ರಿಂದ ಅದೇ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀವಿ. ಗರಂ ಮಸಾಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನೀವು ಬೆಂಡೆಕಾಯಿ ಹುರ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹುರ್ಕೋಬೇಕು, ಬಿಕಾಸ್ ಬೆಂಡೆಕಾಯಿಗೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರನೇ. ಸೊ ಗರಂ ಮಸಾಲ ಹಾಕಾದ್ಮೇಲೆ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶಿರೀಕ್ಷಾ ತೀಟೆ ಮಾಡ್ತಿದ್ಲು ಅಂತ ಸ್ವಲ್ಪ ಮ್ಯಾಚ್ ಸ್ಟಿಕ್ ಇಟ್ಕೊಂಡು ಒಳಗೆ ಎದುರಿಸ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಮಸಾಲ ನೀರು ಕುದ್ದಿರೋ ಮಸಾಲೆಗೆ ಹುರಿದಿರೋ ಅಂಥ ಬೆಂಡೆಕಾಯಿನ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ. ಆ್ಯಂಡ್ ನಿಮ್ಮನೆಯಲ್ಲೂ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ರೆಸಿಪಿನ ಟ್ರೈ ಮಾಡಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತಲೂ ತಿಳಿಸಿ. ಆ್ಯಂಡ್ ಪ್ಲೀಸ್ ಡೂ ಟ್ರೈ ದಿಸ್ recipe at your home. Okay,
ಸೊ ಎಸ್, ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲಿ ಹೇಳಿದ್ದೀನಿ ನಾವು ಮನೆ ಕಟ್ತಾಯಿದ್ದೀವಿ ಅಂತ. ಸೊ ಎಸ್, ಅದು ಫಿನಿಶಿಂಗ್ ಸ್ಟೇಜಲ್ಲಿದೆ. ಸೊ ಫಿನಿಶ್ ಆಗ್ತಿದೆ, ಇನ್ನೂ ಸ್ವಲ್ಪ ಕೆಲಸ ಇದೆ, ಚಿಕ್ಕ ಪುಟ್ಟ ಕೆಲಸ. ಆ್ಯಂಡ್ ನಾವು ಕೇಳ್ಕೊಂಬಂದಿರೋದಕ್ಕೆ ನೆಕ್ಸ್ಟ್ ಮಂತ್ ಒಳ್ಳೆ ಡೇಟ್ ಇದೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಆ್ಯಂಡ್ ಯಾವಾಗ ಏನು ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಂದರೆ ಫ್ಯೂಚರ್ ಅಲ್ಲ, ಇನ್ನು 1-2 ವ್ಲಾಗ್ಸ್ ಆದಮೇಲೆ ನಾನು ಹೇಳ್ತೀನಿ. ಅಂದರೆ ಡೇಟ್ ಫಿಕ್ಸ್ ಆಯಿತಾ ಆ್ಯಂಡ್ ಯಾವಾಗ ಏನು ಅಂತೆಲ್ಲ ನಾನು ಹಾಕ್ತೀನಿ. ಆ್ಯಂಡ್ ಆಲ್ಸೋ ನಮ್ಮ ಗೃಹ ಪ್ರವೇಶದ ವ್ಲಾಗ್ಸ್ನ ಕೂಡ ಹಾಕ್ತೀನಿ. ಅಲ್ಲಿ ಅಂತ ನಾನು ಮನೇದು ಯಾವುದು ವ್ಲಾಗ್ ಮಾಡಲ್ಲ. ಇನ್ ಕೇಸ್ ಅಲ್ಲೇನಾದರೂ ಡೆಕೋರೇಷನ್ ಏನಾದರೂ ನಡೀತಾ ಇರಬೇಕಾದ್ರೆ ಬೇಕಂದರೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ಡೇ 1 ಡೇ 2 ವ್ಲಾಗ್ಸ್ನ ನಾನು ಪೋಸ್ಟ್ ಮಾಡ್ತೀನಿ. ಓಕೆ, ಸೊ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ನೆಕ್ಸ್ಟ್ ಮಂತ್ ಮೇ ಬಿ ಅಲ್ಲ, ನೆಕ್ಸ್ಟ್ ಮಂತೇ ಅನಿಸತ್ತೆ. ಸೊ ನಾನು ಯಾವಾಗ ಅಂದರೆ ಏನು ಡೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಅಂತೆಲ್ಲ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಎಷ್ಟು ದಿನ ಅಂದರೆ 2 ಡೇಸ್ 1 ಡೇನಾ ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ಎಸ್, ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಅದಾದಮೇಲೆ ನಾವೇನೇನು ಶಾಪಿಂಗ್ ಮಾಡಿದ್ದೀವಿ ನಮ್ಮ ಗೃಹ ಪ್ರವೇಶಕ್ಕೆ, ಆ್ಯಂಡ್ ನಾನೇನು ಔಟ್ಫಿಟ್ ಹಾಕೋತಾ ಇದ್ದೀನಿ, ನಮ್ಮ ಅಕ್ಕ ಪಾಪು ಎಲ್ಲ ಏನು ಹಾಕೋತಿದ್ದಾರೆ ಅಂತಲೂ ನಾನು ನಿಮಗೆ ವ್ಲಾಗ್ ಮಾಡಿ ಹಾಕ್ತೇನೆ. ಆ್ಯಂಡ್ ಸೊ ಅದಕ್ಕೇ ನಾನು ಅಂದರೆ ಗೃಹ ಪ್ರವೇಶ ವ್ಲಾಗ್ಸ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೀ ಫ್ರಮ್ ನೆಕ್ಸ್ಟ್ ಮಂತ್. ಅಂದರೆ ಡೇ 1 ಡೇ 2 ಹಾಕ್ತೀನಿ. ಆ್ಯಂಡ್ ನಂಗೆ ಇನ್ನೂ ಗೊತ್ತಿಲ್ಲ ಎಷ್ಟು ದಿನ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾವು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಅಂದರೆ ಗೃಹ ಪ್ರವೇಶ ಎಲ್ಲ ನಂಗೆ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ. ಮದುವೆ ಅಂದರೆ ಗೊತ್ತು, ಹಳದಿ ಮೆಹಂದಿ ರಿಸೆಪ್ಷನ್ ಅವು ಇವು ಇರ್ತವೆ. ಅಂದರೆ ನನಗೆ ಮದುವೆ ಬಗ್ಗೆ ಗೊತ್ತು, ಈ ಗೃಹ ಪ್ರವೇಶ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಿಕಾಸ್ ನನಗಿದೆ ಫಸ್ಟ್ ಟೈಮ್. ಅಂದರೆ ನಾನು ದೊಡ್ಡಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಮಾಡಿದ್ರು. ಬಟ್ ಅಲ್ಲಿ 1 ಡೇ ಮಾಡಿದ್ರು ಅನಿಸುತ್ತೆ, ಕನಕಪುರದಲ್ಲಿ. ನನ್ನ ದೊಡ್ಡಮ್ಮ ಗೊತ್ತಲ್ಲ ನಿಮಗೆ. ಸೊ ಅವ್ರು ಮಾಡಿದ್ದು 1 ಡೇ ಅನಿಸುತ್ತೆ. 1 ಡೇನಾ 2 ಡೇಸೇ ನೈಟ್ ಪೂಜೆ ಇತ್ತಾ, ನನಗೆ ರಿಮೆಂಬರ್ ಆಗ್ತಾಯಿಲ್ಲ. ಸೊ ಎಸ್, ನೋಡೋಣ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಬಟ್ ಎಸ್, ನೆಕ್ಸ್ಟ್ ಮಂತೆ. ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಏನು ಡೇಟು ಆ್ಯಂಡ್ ಹೌ ಮೆನಿ ಡೇಸ್ ಹೆಂಗಾಗತ್ತೆ ಪೂಜೆ ಎಲ್ಲ ಅಂತ ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಆಲ್ಸೋ ವಿತ್ ದಟ್ ನಮ್ಮ ಗೃಹ ಪ್ರವೇಶದ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ಓಕೆ, ಆ್ಯಂಡ್ ಈ ಒಂದು ಪಿಂಪಲ್ ತುಂಬ ವಾರಗಳಿಂದ ನನ್ನ ಬಿಟ್ಟೇ ಹೋಗ್ತಾಯಿಲ್ಲ ಗೈಸ್. ಅದು ಯಾಕಂತ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಈ ರೇಂಜ್ ಕೆಂಪಗಾಗಿದೆ, ಏನಂತಲೇ ಗೊತ್ತಿಲ್ಲ. ಅದಕ್ಕೆ ಎಷ್ಟೊಂದು ನಾನು ಐಸ್ ಕ್ಯೂಬ್ಸ್ ಇಡ್ತಿದ್ದೀನಿ, ಸ್ಟೀಮ್ ತೊಗೋತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಇರೋ ಪಿಂಪಲ್ ಕ್ರೀಮ್ ಸಹ ಇಡ್ತಾಯಿದ್ದೀನಿ. ಬಟ್ ಐ ಡೋಂಟ್ ನೋ, ಇಟ್ಸ್ ನಾಟ್ ಗೋಯಿಂಗ್. ಯಾವ್ದಾದ್ರು ರೆಮಿಡೀಸ್ ಇದ್ದರೆ ಪ್ಲೀಸ್ ಹೇಳಿ. ಇದು ಹೋಗೋದಕ್ಕೆ ಮಾತ್ರ ಅದು ಫುಲ್ ಒಂದು ರೆಡ್ ಆಗಿಬಿಟ್ಟು ಒಳ್ಳೆ ಬ್ಲಷ್ ಹಾಕ್ಕೊಂಡಂಗೆ ಕಾಣಿಸ್ತಿದೆ. ಬಟ್ ನಾನು ಲಿಟ್ರಲಿ ಏನೂ ಹಚ್ಕೊಂಡಿಲ್ಲ. ಈ ಲಿಪ್ಸ್ಟಿಕ್, ಈ ಕುಂಕುಮ ಅಂದ್ಬಿಟ್ಟು. ಸೊ ಯಾರಿಗಾದ್ರೂ ಏನಾದರೂ ಇದನ್ನು ಕ್ವಿಕ್ಕಾಗಿ ಹೋಗೋ ಥರ ರೆಮಿಡೀಸ್ ಇದ್ದರೆ ದಯವಿಟ್ಟು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಇಟ್ ವಿಲ್ ಬಿ ರಿಯಲಿ ಯೂಸ್ಫುಲ್ ಫಾರ್ ಮೀ. ಬಿಕಾಸ್ ಅದೊಂಥರ ನನಗೆ ಅಸಹ್ಯವಾಗಿ ಕಾಣಿಸ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ನಂಗೆ ಇಷ್ಟ ಆಗ್ತಾಯಿಲ್ಲ ಅದು. ಅದಕ್ಕೋಸ್ಕರನೇ ಏನಾದರೂ ರೆಮಿಡೀಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಇತ್ತೀಚೆಗೆ ನನಗೆ ಅಷ್ಟೊಂದು ವ್ಯೂಸೇ ಬರ್ತಿಲ್ಲ. ಯಾಕೆ ಗೈಸ್ ನನ್ನ ವ್ಲಾಗ್ಸ್ನ ನೀವು ನೋಡ್ತಾ ಇಲ್ಲ? ನಾನು ಎಷ್ಟು ಕಷ್ಟಪಟ್ಟು ಮಾಡಿ ಹಾಕ್ತಾಯಿದ್ದೀನಿ ನಿಮಗೋಸ್ಕರ ಅಂತ. ಪ್ಲೀಸ್ ನನ್ನ ಎಲ್ಲ ವ್ಲಾಗ್ಸ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಇವತ್ತಿಗಿದ್ದೇನೆ ವ್ಲಾಗ್, ಅಂದರೆ ಇವತ್ತಿನ ವ್ಲಾಗ್ ಇದ್ದೇನೆ. ಸೊ ನಾನು ವ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಎಲ್ಲ ವ್ಲಾಗ್ಸ್ನು ನೋಡಿ. ಓಕೆನಾ? ನೋಡಿಲ್ದೇ ಇರೋ ವ್ಲಾಗ್ಸ್ನೆಲ್ಲನೂ ನೋಡಿ. ಆ್ಯಂಡ್ ನೋಡಿರೋ ವ್ಲಾಗ್ಸ್ನು ಮತ್ತೆ ಹಾಕ್ಕೊಂಡು ನೋಡಿ. ಓಕೆ, ನೋಡಿ ಆಯಿತಾ? ನೋಡಿ, ನನಗೋಸ್ಕರ ನೋಡಿ. Okay, so yes, thank you so much for watching this vlog and see you all in the tomorrow's vlog. Bye, take care.